ಎಲ್ಲ ನನ್ನ ರೈತ ಮಿತ್ರಿಗೆ ನಮಸ್ಕಾರ. ಇಲ್ಲಿ ಒಂದು ನಾವು ಆರೆಕುರಟ್ಟಿ ಒಳಗೆ ಒಬ್ಬರು ರೈತರಿಗೆ ಮೀಟ್ ಆಗಿ ಬಂದಿದ್ದೇವೆ. ಸೊ ಇಲ್ಲಿ ಕಡ್ಲಿ ಬೆಳೆ ವೀಕ್ಷಿಸ್ಬೋದು ನೀವೆಲ್ಲರೂ. ಅದು ಚೆನ್ನಾಗಿ ಮೂಡಿ ಬರ್ತಾಯಿದ್ದಲ್ಲ, ಎಷ್ಟು ಕ್ಲೀನಾಗಿ ನೋಡ್ತಾ ಇದ್ದೀವಿ, ಲೈವ್ ಆಗಿ ಎಲ್ಲರೂ ಕಾಣ್ತಾ ಇದ್ದಾರೆ. ಹೌದಾ, ಇಷ್ಟು ನೀಟಾಗಿ ಬೆಳೆದಿದ್ದ ಕಾರಣ ಏನಪ್ಪ ಅಂದ್ರೆ ಇವರು ಪ್ಯೂರ್ ಆರ್ಗ್ಯಾನಿಕ್. ಆಮೇಲೆ ಈ ಹೊಲ ಇರೋ ಮಣ್ಣನ್ನು ನೋಡ್ರಿ, ಎಷ್ಟು ಸ್ಮೂತಾಗಿ ಫಲವತ್ತತೆ, ಅದು ಇನ್ನೂ ಹಸಿ ಕಳ್ಕೊಂಡಿಲ್ಲ. ಇದು ಇನ್ನೂ ಹಸಿ ಹಿಂಗೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಇವರು ಆರ್ಗ್ಯಾನಿಕ್ ಆರೆಕುರಟ್ಟಿಯಲ್ಲಿ ಫಸ್ಟ್ ಟೈಮ್ ಮೊಟ್ಟ ಮೊದಲಿಗೆ ಮಾಡ್ತಾರೋ ಆರ್ಗ್ಯಾನಿಕ್ ಪ್ರಾಡಕ್ಟ್ ಇವರು ಯೂಸ್ ಮಾಡ್ತಾಯಿದ್ದಾರೆ. ಓಕೆ, ಸೊ ಇವಾಗ ಇವರು ಏನೇನು ನಾವು ಏನಕ್ಕೆ ವಿಡಿಯೋ ಮಾಡ್ತಾಯಿದ್ದೇವೆ ಅಂದರೆ ರೈತರಿಗೆ ಒಂದು ಹೆಲ್ಪ್ಫುಲ್ ಆಗುತ್ತೆ ಇದು. ಇವರು ಬೆಳೆದಂಥ ಕಡಲೆ ಆಗಿರ್ಬೋದು, ಗೋಧಿ, ಶೇಂಗಾ, ಸೊ ಏನೇನು ಬೆಳೆದಿರಲ್ಲ, ಹತ್ತಿ ಕೂಡ ಹಾಕಿ ತೊಗೊಂಡಿದ್ದಾರೆ. ಇವ್ರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಬಂತು. ಹಿಂಗಾಗಿ ನಾವು ಡೈರೆಕ್ಟಾಗಿ ಇವರ ಹೊಲಕ್ಕೆ ಬಂದು ಮೀಟಾಗಿ ಇವ್ರ ರೈತರ ಜೊತೆ ಮಾತಾಡಿಸ್ತಾನೆ. ಈಗ ಹೆಂಗೆ ಏನು ಪ್ರಾಡಕ್ಟ್ ಬಗ್ಗೆ ಅದ್ರ ಬಗ್ಗೆ ಮಾಹಿತಿ ಪೂರ ಅಂದರೆ ಎಲ್ಲ ರೈತರಿಗೆ ಆ ಸರ್ವಶ್ರೀ ಕಂಪ್ನಿಯಿಂದ ಒಳ್ಳೇದಾಗಲಿ ಅಂತ ನಮ್ಮ ಉದ್ದೇಶ. ಸೊ ಅದು ಆರ್ಗ್ಯಾನಿಕ್ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ನಾವು ರೈತರಿಗೆ ಭೇಟಿಯಾಗಿ ತೊಗೊಳ್ಳೋಣ ನೀವು. ಓಕೆ ಅನ್ನಾರ, ನಮಸ್ಕಾರ ರೀ. ಏನು ರೀ ತಮ್ಮ ಹೆಸರು? ನಮ್ಮ ಹೆಸರು ಮಹೇಶ್ ಸೋಳ ಅಂತೇಳಿ. ನಮ್ಮದು ಆರೆಕುರಟ್ಟಿ ಗ್ರಾಮ. ಸ್ವಲ್ಪ ಜೋರಾಗಿ ಹೇಳ್ರಿ. ನಮ್ಮ ಹೆಸರು ಮಹೇಶ್ ಸುಳ್ಳದ್ ಅಂತೇಳಿ. ನಮ್ಮದು ಆರೆಕುರಟ್ಟಿ ಗ್ರಾಮ, ನವಲಗುಂದ ತಾಲೂಕು, ಡಿಸ್ಟ್ರಿಕ್ಟ್ ಧಾರವಾಡ ಬಂದು. ನಮ್ಮದು ಈಗ ಪ್ಯೂರ್ ಆರ್ಗ್ಯಾನಿಕ್ ನಾನು ಕಡ್ಲಿ ಬೆಳೆಯಾಗ್ತೀನಿ. ಬಟ್ ತಳದಲ್ಲಿ ಗೊಬ್ಬರ ಅಂತ ಬಂದಾಗ ಇದು ಸರ್ವಶ್ರೀ ಕಂಪ್ನಿದು. ಸರ್ವಶ್ರೀ ಕಂಪ್ನಿದು ಗ್ರ್ಯಾನ್ಯುವಲ್ಸ್. ಬಟ್ ಮತ್ತೆ ಈ ಕಂಪ್ನಿ ಎಲ್ಲಿದೆ ಈಗ ರೈತರು ಯೂಸ್ ಮಾಡಾಕತ್ತಿದ್ದೆ? ಇದು ಕಂಪ್ನಿ ಬಂದು ಮೂಲತಃ ಇದು ಕೋಲ್ಕತ್ತಾ ಓನ್ ಮ್ಯಾನುಫ್ಯಾಕ್ಚರ್ ಅಲ್ಲಿದೆ. ಓನ್ ಮ್ಯಾನುಫ್ಯಾಕ್ಚರ್ ಕಲ್ಕತ್ತಾ ಒಳಗೆ ಐತ್ರಿ. ಆಲ್ ಇಂಡಿಯಾ ಅವ್ರ ಸರ್ವಿಸ್ ಐತೆ ಅವ್ರದ್ದು. ಸರ್ವಿಸ್ ಐತಿ. ಬಟ್ ಫಸ್ಟ್ ಟೈಮ್ ನಾನು ಗೊಬ್ಬರ ಗ್ರ್ಯಾನ್ಯುವಲ್ಸು, ಬ್ಲ್ಯಾಕ್ ಮ್ಯಾಜಿಕ್ಕು, ಬಟ್ ಬೀಜೋಪಚಾರ ಮಾಡಿದ್ದೆ ಬೀಜಗಳಿಗೆಲ್ಲ. ಬೀಜೋಪಚಾರ ಬಂದಾಗ ಹ್ಯೂಮಿಕ್ ಲಿಕ್ವಿಡ್ಡು, ಹೊಳ್ಳೆ ನೀಮು, ಪಂಜಿ ಅಂತ ಬರುತ್ತೆ. ಪಂಜಿ ಅವು ಮೂರೂ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದೆ. ಬಿತ್ತನೆ ಮಾಡಿದಕ್ಕೆ ರಿಸಲ್ಟ್ ಎಲ್ಲ ಚಲೋ ಬಂದಿದೆ ನಮ್ಗೆ. ಯಾವುದು ಗಿಡ ನಾಟಿಗೆ ಅಥವಾ ಸತ್ಯ ಯಾವುದು ಅಂದರೆ ಸಿಡಿ ಬರುತ್ತೆ. ಈಗ ಆ್ಯಕ್ಚುಲಿ ಸಿಡಿ ರೋಗ ಅಂತ ಬರುತ್ತೆ. ಇದು ಭಾಳ ತುತ್ತಾಗೋದಕ್ಕಂದ್ರೆ ಸಿಡಿ ರೋಗಕ್ಕೆ. ಆ ಒಂದು ಸಿಡಿ ರೋಗ ಕಂಟ್ರೋಲ್ ಆಗಕ್ಕೆ ನಾನು ಪಂಜಿ ಅಂತ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿದ್ದೆ ಸರ್ವಶ್ರೀ ಕಂಪ್ನಿಗೆ. ಈಗ ನೀವು ಎಷ್ಟು ವರ್ಷ ಆತ್ರಿ ಇದು ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಾಕತ್ತೆ ಸರ್? ಇದು 2 ವರ್ಷ ಆಯ್ತು. 2 ವರ್ಷ ಆಯ್ತು. ಫಸ್ಟಿಗೆ ನೀವು ಯೂಸ್ ಮಾಡಿದ್ರಲ್ಲ, ಯಾವ ಬೆಳೆಗೆ ಯೂಸ್ ಮಾಡಿದ್ರಿ? ಫಸ್ಟಿಗೆ ನಾನು ಯೂಸ್ ಮಾಡಿದ್ದ ಕಡ್ಲಿ ಬೆಳೆಯಿಂದ ಸ್ಟಾರ್ಟ್ ಮಾಡಿದೆ. ಕಡ್ಲಿ ಬೆಳೆಯಿಂದ ಸ್ಟಾರ್ಟ್ ಮಾಡಿ ಇವಾಗ ನಾನು ಕಡ್ಲಿ ಬಂತು, ಹತ್ತಿ, ಗೋಧಿ, ಜೋಳ, ಇನ್ನಿತರ ಯಾವುದೇ ಬೆಳೆ ಬೆಳೀತಲ್ಲ ಎಲ್ಲ ಬೆಳೆಗೂ ನಾನು ಯೂಸ್ ಮಾಡತ್ತೀನಿ. ಎಲ್ಲ ಪ್ರತಿಯೊಂದು ಬೆಳೆಗೂ ರಿಸಲ್ಟ್ ಕೊಟ್ಟಿದೆ. ರಿಸಲ್ಟ್ನು ಅದ್ಭುತ ಐತಿ, ಫಸ್ಟ್ ಕ್ಲಾಸ್ ಐತಿ. ಈಗ ನೀವು ಯೂಸ್ ಮಾಡಿದ್ಮೇಲೆ ಯಾರು ರೈತರಿಗೆ ನೀವು ಹೇಳಿರಿ? ಹಿಂಗೆ ಹೇಳಿದೆ. ಎಷ್ಟು ಮಂದಿ ರೈತರು ಯೂಸ್ ಮಾಡತ್ತಾರ ನಿಮ್ಮ ಊರಾಗ ಇವಾಗ? ನಮ್ಮೂರಲ್ಲಿ ಒಂದು 25ರಿಂದ 30 ಜನ ರೈತರಿಗೆ ಯೂಸ್ ಮಾಡತ್ತಾರೆ. ಅವರು ಅದೇ ರೀತಿ ನಮ್ಮಂಗೆ ಅವರು ರಿಸಲ್ಟನ್ನು ತೊಗೊಂಡಿದ್ದಾರೆ. ಚಲೋ ಇಳುವರಿನೂ ಚಲೋ ತೊಗೊಂಡಿದ್ದಾರೆ. ಇಳುವರಿನೂ ಚಲೋ ಬಂತು. ಹೆಂಗೆ ಒಂದು ಈಗ ಸರ್ವಶ್ರೀ ಕಂಪ್ನಿ ಅಂತ ನೀವು ಹೇಳಿದ್ರಿ, ಅದು ಆರ್ಗ್ಯಾನಿಕ್ ಅಥವಾ ರಾಸಾಯನಿಕ? ಇಲ್ಲ, ಆರ್ಗ್ಯಾನಿಕ್, ಪ್ಯೂರ್ ಆರ್ಗ್ಯಾನಿಕ್. ಇವಾಗ ಸೊ ಅದರಿಂದ ಸೈಡ್ ಎಫೆಕ್ಟ್ ಏನಿಲ್ಲ ಹೊಲಕ್ಕೆ ಅಥವಾ ಮನುಷ್ಯನಿಗೆ? ಇಲ್ಲ, ಯಾವುದು ಸೈಡ್ ಎಫೆಕ್ಟ್ ಅಂದ್ರೆ ಇದು ಯಾಕೆ ಕೇಳಾಕತ್ತೆ ಅನ್ನೋ, ರಾಸಾಯನಿಕ ಈಗ ಬಹಳ ಒತ್ತು ಕೊಡತ್ತಾರೆ. ಬರಡು ಭೂಮಿ ಆಗತೈತಿ ಈಗ ರಾಸಾಯನಿಕ ಯೂಸ್ ಮಾಡಿ. ನಿಮ್ಮ ಉದ್ದೇಶ ಏನು? ರಾಸಾಯನಿಕ ಮುಕ್ತ ಮಾಡಿ ಆರ್ಗ್ಯಾನಿಕ್ ಕಡೆ ಮಾಡ್ಬೇಕಂತ ನಿಮ್ಮ ಉದ್ದೇಶ ಐತೆ. ಹೌದು. ಈಗ ನೀವು ಒಂದು ಎಕರೆಗೆ ಎಷ್ಟು ಇದನ್ನ ಕ್ವಿಂಟಲ್ ತೆಗೆದ್ರಿ ಈಗ ನೀವು ಯೂಸ್ ಮಾಡಿ? ಬಟ್ ಈ ಹೋದ ವರ್ಷ ಫಸ್ಟ್ ಟೈಮೇ ಯೂಸ್ ಮಾಡಿದ್ದು 12 ಕ್ವಿಂಟಲ್ ಇಳುವರಿ ತೆಗೆದೇನೆ ಕಡ್ಲಿ. ಒಂದು ಎಕರೆಗೆ 12 ಕ್ವಿಂಟಲ್? 12 ಹಾಂ ತೆಗೆದ್ವಿ. ಏನು ರೀ, ಭಾರಿ ಆಯ್ತು ಹಂಗಂದ್ರೆ. 1 ಎಕರೆಗೆ 12 ಕ್ವಿಂಟಲ್ ಅಂದ್ರೆ ಈಗ 1 ಎಕರೆಗೆ 5 ಕ್ವಿಂಟಲ್ 4 ಕ್ವಿಂಟಲ್ ತೆಗಿತಾರೆ ರಾಸಾಯನಿಕ ಯೂಸ್ ಮಾಡಿ. ಹೌದು. 1 ಎಕರೆಗೆ 12 ಕ್ವಿಂಟಲ್. ಬಟ್ ನಾವು ಒಂದು ಹೊಲಕ್ಕೆ ಅದು ಯೂಸ್ ಮಾಡೋದನ್ನು ನೋಡಿದ್ದೀವಿ, ಯೂಸ್ ಮಾಡಿನೂ ನೋಡೀವಿ. ಬಟ್ ಯೂಸ್ ಮಾಡಿದ್ದು 12 ಕ್ವಿಂಟಲ್ ಬಂದೈತಿ. ಯೂಸ್ ಮಾಡದೇ ಇರೋದು 6 ಕ್ವಿಂಟಲ್ ಬಂದೈತಿ. ಯೂಸ್ ಮಾಡಿದ 6 ಕ್ವಿಂಟಲ್ ಬಂದೈತೆ ರೀ. ಮಾಡದೇ ಇರೋದು 6 ಕ್ವಿಂಟಲ್. ಬೀಜೋಪಚಾರ ಅದೇ ಹ್ಯೂಮಿಕ್ ಲಿಕ್ವಿಡ್ ಅಂತ ಮಾಡ್ತಿರಲ್ಲ, ಏನು ಬೀಜಕ್ಕೆ ಏನು ಅದು ಹೆಲ್ಪ್ಫುಲ್ ಮಾಡ್ತೈತೆ ರೀ? ಅದು ಭೂಮಿ ಫಲವತ್ತತೆ ಮಾಡ್ತೈತಿ ಫಸ್ಟ್. ಹೊಳ್ಳಿ ಅದು ತೇವಾಂಶವನ್ನು ಹಿಡಿದಿಟ್ಕೊಳ್ತೈತಿ. ಬಟ್ ಮೊಳಕೆ ಪ್ರಮಾಣವನ್ನು ಜಾಸ್ತಿ ಮಾಡ್ತೈತಿ ಬೀಜಗಳಿಗೆ. ಬಟ್ ಬೀಜದೊಳಗಿರುವಂಥ ಫಂಗಸ್ ರೋಗ ಆಯ್ತು, ಇನ್ನಿತರೆ ರೋಗಗಳಾಯ್ತಲ್ಲ, ಅದನ್ನೆಲ್ಲ ತೆಗೆದು ಹಾಕ್ತೈತಿ. ಸ್ವಲ್ಪ ಅದನ್ನ ಆಯಿಲ್ ಎಲ್ಲ ತೋರಿಸ್ತೀರ ನಮಗೆ? ಯಾವ್ದು ಹೆಂಗೆ ಯೂಸ್ ಮಾಡ್ರಿ ರೈತರಿಗೆ? ಇದು ಹ್ಯೂಮಿಕ್ ಲಿಕ್ವಿಡ್ ಅಂತೇಳಿ. ಇದ್ರೊಳಗೆ ಕಂಟೆಂಟ್ ಬಂದು ಹ್ಯೂಮಿಕ್ ಆ್ಯಸಿಡ್, ಪಲ್ವಿಕ್ ಆ್ಯಸಿಡ್, ಅಮೈನೋ ಆ್ಯಸಿಡ್ ಅಂತೇಳಿ. ಬಟ್ ಇದನ್ನು ಬೀಜೋಪಚಾರ ಮಾಡೋದ್ರಿಂದ ಉಪಯೋಗ ಏನಂತಂದ್ರೆ
ಮೊಳಕೆ ಪ್ರಮಾಣ ಜಾಸ್ತಿ ಮಾಡ್ತೈತಿ ಬೀಜಗಳಿಗೆ, ಹಾಂ ತೇವಾಂಶವನ್ನು ಹಿಡಿದಿಟ್ಕೊಳ್ಳದೆ ಬೇರುಗಳ ಸಂಖ್ಯೆಯನ್ನು ವೃದ್ಧಿ ಮಾಡ್ತೈತಿ. ಅಂದರೆ ತಾಯಿ ಬೇರು, ತಂತು ಬೇರು ಈ ಥರ ಬೇರುಗಳನ್ನು ಜಾಸ್ತಿ ಮಾಡ್ತೈತಿ. ಇದು ಹ್ಯೂಮಿಕ್ ಆಸಿಡ್ ಮಾಡೋದ್ರಿಂದ ಇದು ಸಿಂಪಡಣೆ ಬರ್ತೈತೇನ್ರಿ? ಸಿಂಪಡಣೆಗೂ ಬರ್ತದೆ. ಹಾಂ ಹಾಂ ಹ್ಯೂಮಿಕ್ ಸಿಂಪಡಣೆ ಬರ್ತೈತಿ. ಒಂದು ಎರಡು ಸ್ಪ್ರೇ ಮಟ್ಟ ನಡೀತೆ. ಬಟ್ 3ನೇ ಸ್ಪ್ರೇಗೆ ಹೂ ಕುಂದ್ರು ಟೈಮ್ನಾಗ ಮತ್ತೆ ಕಾಂಬಿನೇಷನ್ ಚೇಂಜ್ ಅದಾವೆ, ಅವನ್ನ ಮಾಡ್ತೀವಿ. ಅವನು ಮಾಡ್ತೀರಿ ಇದ್ರ ಜೊತೆ ಮತ್ತೆ ಫಸ್ಟ್ನೇ ಸ್ಪ್ರೇ ಮಾಡ್ಬೇಕು ಜೊತೆ ಏನೇನು ಮಿಕ್ಸ್ ಮಾಡ್ತೀರಿ ನೀವು? ಇದು ಫಸ್ಟ್ನೇ ಟೈಮ್ ಮಾಡೋ ಹೊತ್ನಾಗ ಇದು ಹ್ಯೂಮಿಕ್ ಲಿಕ್ವಿಡ್ ಗ್ರೀನು ಮ್ಯಾಕ್ಸ್ ಅಂತ. ಅದು ಗ್ರೀನ್ ಎಲ್ಲಿ ನೋಡ್ರಿ ತೊಗೊಳ್ರಿ, ಇದಲ್ರಿ ಗ್ರೀನ್ ಇದು ನೀಮ್. ಇದು ನೀಮನ್ರಿ? ನೀಮ್ ಏನು ಯೂಸ್ ಐತ್ರಿ ಇದು? ಇದು ನಿಮ್ಮು ಇದು ಹೊಂಗಿ ಎಣ್ಣೆ, ಬಟ್ ಬೇವಿನ ಎಣ್ಣೆ. ಅಂದ್ರೆ ಭೂಮಿ ಇರುವಂಥ ರೋಗಗಳನ್ನಾಗಲಿ ಹೊಳ್ಳೆ ಹುಳುಗಳಾಗಲಿ ಬೇರು ಕಡಿಯುವಂಥ ಹುಳುಗಳಾಗಲಿ ಅದು ತೆಗೆಯುವಂಥ ಕೆಲಸ ಮಾಡಿ. ಇದು ನೀಮು ಮತ್ತು ಜೊತೆಗೆ ಅದೇ ಯೂಸ್ ಮಾಡ್ತೀರಿ? ಒಳ್ಳೆ ಬೀಜೋಪಚಾರಕ್ಕೆ ಇದು ಪಂಜಿ ಅಂತೀವಿ. ಇದು ಪಂಜಿ ಅದಕ್ಕೆ ಯೂಸ್ ಐತ್ರಿ? ಇದು ಸಿಡಿ ರೋಗ, ಭೂಮಿ ಒಳಗಿರೋಂಥ ಡೊಣ್ಣು ಹುಳ, ಬೇರು ಕಡಿಯುವಂಥ ಹುಳುಗಳನ್ನ ನಾಶ ಮಾಡ್ತದೇನ್ರಿ? ಈಗ ಇದು ರಿಸಲ್ಟ್ ನೀವೆಲ್ಲ ತಗೊಂಡ್ರಿ? ಈಗ ತಗೊಂಡಿದ್ದೀವಿ. ಮತ್ತು ಯಾರ ರೈತರು ಇನ್ನು ಬೇಕಂದ್ರೆ ಹೆಂಗೆ ಏನು ಮಾಡಿ ಅವ್ರು ಎಲ್ಲಿಂದ ತರಿಸ್ಬೇಕು? ಈಗ ನಿಮ್ಮ ವಿಡಿಯೋ ನೋಡಿ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ರೈತರು, ನಮಗೂ ಈ ಥರ ತರಿಸ್ಕೊಡ್ರಿ ಅಂತೇಳಿ. ಇದನ್ನು ಹೆಂಗೆ ನಾವು ಇದು ಮಾಡ್ಬೇಕು? ನೀವು ಹೆಂಗೆ ತರಿಸ್ಕೊಡ್ತೀರಿ? ತರಿಸ್ಕೊಡೋಣ, ಅವರು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ, ಕಾಂಟ್ಯಾಕ್ಟ್ ಮಾಡಿದರೆ ಅವ್ರಿಗೆ ಮುಗಿಸುವಂಥ ವ್ಯವಸ್ಥೆ. ನಿಮ್ಮ ನಂಬರ್ ಹೇಳಿರಿ ಒಂದು ಸಲ. 6363 48 3747. ಒಂದು ಸಲ ಕನ್ನಡದಾಗ ಹೇಳ್ರಿ. 63 63 48 37 47. ಇದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್. ಅವ್ರು ಎಲ್ಲಿಂದ ನಿಮ್ಗೆ ಫೋನ್ ಮಾಡಿದ್ರು ಅವ್ರು ಕರೆಕ್ಟ್ ರೆಸ್ಪಾನ್ಸ್ ಮಾಡ್ತೀರಿ? ಏನು ಮಾಲ್ ಮುಟ್ಟಿನ ರೊಕ್ಕ ಕೊಡ್ಬೇಕು, ಬಿಫೋರ್ ರೊಕ್ಕ ಹಾಕಿರ್ಬೇಕು? ಬಿಫೋರ್ ಅವ್ರು ರೊಕ್ಕ ಹಾಕಿರ್ಬೇಕು. ನೀವು ಒಟ್ಟು ಯಾವುದೇ ಥರದಿಂದ ಅನ್ಯಾಯ ಆಗಂಗಿಲ್ಲಂಗೆ ರೈತರಿಗೆ ಕರೆಕ್ಟ್ ಪ್ರಾಡಕ್ಟ್ ಮುಟ್ತದೆ, ಯಾವುದೇ ಥರದ ಸಮಸ್ಯೆ ಇಲ್ಲ. ಮತ್ತು ಇಲ್ಲಿ ನಿಯರ್ ಬೈ ಏನಾರು ಇದ್ರ ಬಗ್ಗೆ ಶಾಪ್ ಅಂಗಡಿ ಏನಾರು ಓಪನ್ ಮಾಡಾಕತ್ತೀರಿ? ಇದು ಯಾರು ನಿಮ್ಮ ಕಂಪ್ನಿಯರು? ಹೌದು, ಮಾಡಾಕತ್ತಾರೆ. ನಮ್ಮ ಕಂಪ್ನಿ ವತಿಯಿಂದ ಇದು ಇಲ್ಲಿ ನವಲಗುಂದಕ್ಕೆ ಒಂದು ಶಾಪ್ ಆಗೋದು ಇದು ಸದ್ಯದ ಮಟ್ಟಿಗೆ. ಅದು ಈಗ ಇನ್ನೊಂದು ವಾರದಾಗ ಓಪನಿಂಗ್ ಕೂಡ ಇದೆ. ಹಾಗೆಲ್ಲ ರೈತರಿಗೆ ಬರ್ಮಾಡ್ಕೊಂಡು ಹೇಳ್ಬೇಕಲ್ಲ, ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಲ್ಲ ನೀವು? ಅದ್ರ ಬಗ್ಗೆನೂ ಸ್ವಲ್ಪ ಎಲ್ಲ ನಾವು ಈಗ ಪ್ರಿಪೇರ್ ಮಾಡ್ಕೊಂಡು ಎಲ್ಲ ರೈತರಿಗೂ ಕನೆಕ್ಟ್ ಮಾಡ್ತೀವಿ. ಈಗ ಇದು ಪ್ರಾಡಕ್ಟ್ ನೀವು ಏನೇನು ತೋರಿಸಿರಲ್ಲ, ಯಾವುದೇ ಬೆಳೆಗೆ ಯೂಸ್ ಆಕತ್ರಿ? ಗಿಡಕ್ಕೆ ತೆಂಗಿನ ಗಿಡ ಆಗಿರ್ಬೋದು ಅಥವಾ ಹೂವು, ಕೊತ್ತಂಬರಿ ಸಸಿಯಿಂದ ಹಿಡ್ಕೊಂಡು ಶ್ರೀಗಂಧದ ಮಟ್ಟ ಏನು ಬೆಳಿತೇವಲ್ಲ ನಾವು ನಮ್ಮ ಭೂಮಿ ಒಳಗೆ, ಎಲ್ಲ ಬೆಳೆಗಳಿಗೂ ಉಪಯೋಗ ಮಾಡ್ಬೋದು. ಎಲ್ಲ ಬೆಳೆಗೂ ಉಪಯೋಗ ಮಾಡ್ತೀರಿ? ಹಾಂ ಈಗ ಶ್ರೀಗಂಧಕ್ಕೂ ಕಾಡು ಕೃಷಿ ಇರ್ತದೆ, ಅದಕ್ಕೆ ಯೂಸ್ ಮಾಡ್ಬೋದು? ಎಲ್ಲ ಪ್ರತಿಯೊಂದು ಬೆಳೆಗೂ ಮಾಡ್ಬೋದು. ಪ್ರತಿಯೊಂದು ಬೆಳೆ. ಮತ್ತು ಅದು ಕಾಡು ಬೆಳೆ, ಶ್ರೀಗಂಧ ಕಾಡು ಬೆಳಿತೈತೆ, ಅಲ್ಲಿ ಹೆಂಗೆ ಇಲ್ಲಿ ಹಂಗೆ ಇದು ಆಗ್ತದೆ ರೀ ಅದು? ಈಗ ಸಸಿಗಳು ಅಂದರೆ ಅರಣ್ಯ ಇಲಾಖೆದೊಳಗೆ ಸಸಿ ತಂದು ಕೊಟ್ಟಿರ್ತಾರಲ್ಲ, ರೈತರು ಅಲ್ಲೆಲ್ಲೆಲ್ಲಿ ಹಚ್ಕೊಂಡಿರ್ತಾರೆ ಸರ್, ಅದಕ್ಕೂ ಮಾಡ್ಬೋದು. ಅದಕ್ಕೆ ಏನೇನು ಯೂಸ್ ಮಾಡ್ತಾರೆ ರೀ? ಅದಕ್ಕೆ ಈಗ ಬಟ್ ತಳದಲ್ಲಿ ಬಂದಾಗ ಅದು ಗ್ರ್ಯಾನ್ಯುಲ್ಸು, ಹ್ಯೂಮಸ್, ಸಾಯಿಲ್ ಹೆಲ್ತ್ ಅಂತ, ಮಣ್ಣೋಪಚಾರ. ಈಗ ಫಸ್ಟಿಂದ ನಿಮ್ಮ ಈಗ ಇದು ಸರ್ವಶ್ರೀ ಅವರು ರೈತರಿಗೆ ಇದರ ಎಣ್ಣೆ ಕೊಡ್ಬೇಕಾದ್ರೆ ಫಸ್ಟಿಗೆ ಅವ್ರಿಗೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ? ಮಣ್ಣು ಉಪಚಾರದಿಂದ ಸ್ಟಾರ್ಟ್ ಮಾಡ್ತಿರೋ ಏನು ಸ್ಪ್ರೇಯಿಂದ ಸ್ಟಾರ್ಟ್ ಮಾಡ್ತಿರೋ? ಮಣ್ಣೋಪಚಾರ, ಬೀಜೋಪಚಾರ, ಸಸ್ಯೋಪಚಾರ, ಹೂ ಬಿಡೋ ಹಂತ, ಕಾಯಿ ಬಿಡೋ ಹಂತ, ಪ್ರತಿಯೊಂದು ಹಂತದೊಳಗೂ ಪ್ರಾಡಕ್ಟ್ ಇದೆ. ಪ್ರತಿಯೊಂದು ರೈತರಿಗೆಲ್ಲ ಯಾವುದೇ ಥರ ಅನ್ನ ಆಗಂಗಿಲ್ಲ ರೈತರಿಗೆ. ಸರ್ ಇಲ್ಲಿ ಎಷ್ಟು ಜನ ರೈತರಿಗೆ ಕೊಟ್ರಿ ನೀವು ಆರ್ಯಾಕುರಟ್ಟಿ ಒಳಗೆ? ಇಲ್ಲೊಂದು 25ರಿಂದ 30 ಜನಕ್ಕೂ 25-30 ಜನಕ್ಕೆ ಅವ್ರೇನು ರಿಸಲ್ಟ್ ಬಂದೈತೆ ರೀ? ನೋಡೋದ ಬಂದೈತಲ್ರಿ? ನಿಮ್ಮ ಅಂಗಡಿ ಓಪನಿಂಗ್ ಕರೆಸ್ರಿ, ನಮ್ಮ ಚಾನಲ್ದವರು ಬರ್ತಾರೆ ಅಲ್ಲಿ, ಆ ರಿಸಲ್ಟ್ ಅಂತ ತಿಳ್ಕೊಂಡು ಮತ್ತೆ ಇನ್ನೂ ಪ್ರಸಾರ ಮಾಡ್ತೀವಿ. ಎಲ್ಲ ರೈತರಿಗೆ ಒಟ್ಟು ಇದ್ರ ಬಗ್ಗೆ ನೀವು ಮನವರಿಕೆ ಮಾಡಿ ಹೇಳ್ಕೊಡಕತ್ತೀರಿ. ಇದ್ರ ಬಗ್ಗೆ ನೀವು ಹೇಳಿರಿ ನಿಮ್ಮ ರೈತರಿಗೆ, ನೀವು ಒಟ್ಟು ಯೂಸ್ ಮಾಡಿರೋ ಹೇಳಿರಿ ಅಲ್ಲ? ಎಲ್ಲ ರೈತರನ್ನ ಕಾಂಟ್ಯಾಕ್ಟ್ ಮಾಡಿ ಯೂಸ್ ಮಾಡ್ಯಾರ. ರೈತ ಬಾಂಧವರಿಗೆ ಇವಾಗ ನೀವು ಒಬ್ಬರು ರೈತರಿಗೆ ನಾವು ವಿಸಿಟ್ ನೋಡಿದ್ರಲ್ಲ ನೀವು, ಇವಾಗ ನಿಮಗೆಲ್ಲ ತೋರಿಸ್ತೇನೆ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ಪು. ಇವಾಗ ಇಲ್ಲಿ ಕಡಲೆಬೇಳೆ ನೋಡ್ರಿ, ಇದನ್ನು ಹೌದಾ 21 ದಿನ ಇವಾಗ ಇದು ಆಗಿರೋದು ಕ್ಲಿಯರಾಗಿ. ಒಂದನೇ ಸ್ಪ್ರೇ ಆಗೈತೆ. ಒಂದನೇ ಸ್ಪ್ರೇ ಆಗೈತಲ್ರಿ ಇದು? ಇಲ್ಲ, ಬಟ್ ಇವಾಗ ಸ್ಪ್ರೇ ಮಾಡಬೇಕು ಇವತ್ತು. ಈಗ ಒಂದನೇ ಸ್ಪ್ರೇ ಇವತ್ತು ಹೊಡೆಯಾಗೈತೆ ರೀ. ಬೀಜೋಪಚಾರ ಮಾಡಿ ಬಿತ್ತಿದ್ರಿಲ್ಲ, ಅವರೊಬ್ಬರು ಮನೆಯವರೊಬ್ಬರು ದೊಡ್ಡರ ಫಾದರ್ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬರ್ರಿ. ಸರ ನಮಸ್ಕಾರ ರೀ. ನಮಸ್ಕಾರ ರೀ. ಇದು ಈಗ ನಿಮ್ಮ ಮಗ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳಿದ್ರು. ಹೌದು ರೀ. ಈಗ ನಿಮಗೆ ಹೆಂಗೆ ಅನಿಸ್ತಿದ್ರ ಪ್ರಾಡಕ್ಟ್ ಯೂಸ್ ಮಾಡಿ? ಪ್ರಾಡಕ್ಟ್ ಚಲೋ ಅನಿಸೈತೆ ರೀ. ಈಗ ನೋಡ್ರಿ, ಬೀಜೋಪಚಾರ ಮಾಡಿ ಬಿತ್ತಿದ್ವಿ, 21 ದಿನದ ಪೀಕ್ ಐತಿ. ಇವತ್ತು ಸ್ಪ್ರೇ ಮಾಡಾಕತ್ತೇವಿ. ನಮ್ಗೆ ಇದೆಲ್ಲ ಸರ್ವಶ್ರೀ ಕಂಪ್ನಿದು ಏನೈತಲ್ಲ,
ಆಯ್ತು ಇವೆಲ್ಲ ಏನದಾವು ನೀವು ಅವೆಲ್ಲ ನಮ್ಗೆ ಪ್ರಾಡಕ್ಟ್ ಚಲೋ ಅದಾವು ಅಂತ ನಮ್ಗೆ ಕಂಡು ಬಂದೈತಿ. ಹ್ಞೂ ಹೋದ ವರ್ಷ ಇದನ್ನು ಉಪಯೋಗ ಮಾಡಿ ಹ್ಞೂ ನಾವು ಎಕರೆಗೆ 11 ಕ್ವಿಂಟಲ್ ಕಡ್ಲಿನ ತಗೊಂಡೇವಿ. ಹ್ಞೂ 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 ಎಲ್ಲ ರೀತಿಯಿಂದಲೂ ಚಲೋ ಐತ್ರಿ. ಎಲ್ಲ ರೀತಿಯಿಂದ ಒಟ್ಟು ಯೂಸ್ ಎಷ್ಟು ಒಂದು 3 ವರ್ಷ ಆತೇನು ಯೂಸ್ ಮಾಡಕತ್ತೆ? 3 ವರ್ಷ ಆತ್ರಿ ಯೂಸ್ ಮಾಡಕತ್ತಿ. ಹ್ಞೂ ಎಲ್ಲ ರೀತಿಯಿಂದ ನಾವು ಗೊಬ್ಬರ ಎಲ್ಲ ಕೈ ಬಿಟ್ಟೇವಿ. ಹ್ಞೂ ಇದನ್ನು ನಾವು ಈ ಉಪಯೋಗ ಮಾಡ್ಕೊತ ಬರಾಕತ್ತೀವಿ. ನಮಗೆ ಚಲೋ ಅನ್ಸೈತಿ. ನಿಮಗೆ ಚಲೋ ಅನ್ಸುತ್ತೆ. ಚಲೋ ಅನ್ಸೈತಿ. ಈಗ ಬಂದಾವ ಪೀಕ್ ಎಲ್ಲ ಚಲೋ ಬಂದೈತೆ. ಚಲೋ ಬಂದ. ಈಗ ಎಷ್ಟು ಬೀಜೋಪಚಾರ ಮಾಡಿ ಎಷ್ಟು ದಿನ ಬೆಳೆ ರೀ ಕಡ್ಲಿಗೆ? 21 ದಿನದ ಬೆಳೆ ನೋಡ್ರಿ ಇದು. ಮತ್ತು ಮಳೆಗಳೇ ಜಾಸ್ತಿ ಆದ್ರೆ ಸಿಡಿ ರೋಗ ಬರ್ತಾವೆ ಬರಂಗಿಲ್ಲ? ಯಾವುದು ಬರ್ದಂಥ ಅವು ಪ್ರಾಡಕ್ಟ್ ಏನದಾವು ಆ ಟೈಮ್ಗೆ ಅದನ್ನು ನಾವು ಮಾಡ್ಕೊಂಡ್ವಿ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್. ಸ್ಟೆಪ್ ಬೈ ಸ್ಟೆಪ್ ನಾವು ಅದನ್ನು ಹೊಡ್ಕೊತ ಹೋದ್ವಿ ಅಂತಂದ್ರೆ ಸ್ಪ್ರೇ ಮಾಡಿದ್ವಿ ಅಂದ್ರೆ ನಮಗೆ ಅದು ಕಂಟ್ರೋಲ್ ಆಗ್ತತಿ. ಸಿಡಿ ರೋಗ ಅದು ಬರೋದಿಲ್ಲ. ಮುಂದೆ ಇಳುವರಿಗೆ ನಮ್ಗೆ ಅನುಕೂಲ ಆಗ್ತತಿ. ಹ್ಞೂ ಈಗ ನೀವು ಹೊಡೆದಂಥ ಎಣ್ಣೆಗೆ ವೇಟ್ ಜಾಸ್ತಿ, ಈ ರಾಸಾಯನಿಕ ಮತ್ತು ಜಾಸ್ತಿ ರೈತರು ಒತ್ತು ಕೊಡಾತಾರೆ. ಈಗ ಆರ್ಗ್ಯಾನಿಕ್ ಯಾರು ಬರ್ತಾ ಇಲ್ಲ ರೀ. ಈಗ ರಾಸಾಯನಿಕ ಒಂದಿಷ್ಟು ಬೀಜ ನಿಮ್ಮ ಯೂಸ್ ಮಾಡಿದ ಬೀಜ ತೊಗೊಂಡ್ರೆ ಯಾವ ತೂಕ ಹೆಚ್ಚಿಗೆ ಬರಾಕತ್ತೈತೆ ರೀ? ಅದು ನಮ್ದು ತೂಕ ಹೆಚ್ಚಿಗೆ ಬರ್ತೈತೆ ರೀ. ಅದು ನಿಮ್ದು ಬರೋದು? ಹೌದೌದು. ಇದೇನು ಆರ್ಗ್ಯಾನಿಕ್ ನಾವು ಏನು ಉಪಯೋಗ ಮಾಡಿ ನಾವು ಬೆಳೆ ತಗೊಂಡೇವಿ, ಇದೇ ತೂಕ ಹೆಚ್ಚಿಗೆ ಬರ್ತೈತಿ. ನೀವು ರಾಸಾಯನಿಕದಿಂದ ಇದು ಮಾಡಿದಂಥ ತೂಕ ಸ್ವಲ್ಪ ಕಡಿಮೆ ಆಗ್ತೈತಿ. ಕಡಿಮೆ ಆಗ್ತೈತಿ. ಬಟ್ ನಿಮ್ಮ ವಿಚಾರ ಏನೋ ರಾಸಾಯನಿಕ ಮುಕ್ತರಾಗಿರ ಅಂತ ರೈತರಿಗೆ ಸಂದೇಶ ಕೊಡಾಗುತ್ತೆ. ಸಂದೇಶ ನಾವು ಕೊಡ್ಬೇಕಂತ ನಮ್ಮ ವಿಚಾರ ನಾವು ತಿಳ್ಸಾಕತ್ತೇವೆ ನೋಡ್ರಿ. ಈಗ ನಿಮ್ಮ ಆರ್ಗ್ಯಾನಿಕ್ ಅಂತ ಫಸ್ಟ್ ಟೈಮ್ ಮೊದಲು ನೀವು ಆರ್ಗ್ಯಾನಿಕ್ ಈ ಕಂಪ್ನಿಯಿಂದ ಯೂಸ್ ಮಾಡಕತ್ತೀರಿ? ಹೌದೌದ್ರಿ. ಯಾವುದೇ ನಾವು ಏನು ಮಾಡಿದ್ವಿ, ಫಸ್ಟ್ ಟೈಮ್ ನಾವು ಯೂಸ್ ಮಾಡಿಕೊಂಡು 1 ವರ್ಷ ನಾವು ಯಾರಿಗೂ ಏನೂ ಹೇಳಿಲ್ಲ. ಯಾಕಂತಂದ್ರೆ ನಮ್ಮ ಹೊಲದಾಗ ನಾವು ಚಲೋ ಬಂದೈತಿ ಅಂತಂದ್ರೆ ನಾವು ಕಂಡುಕೊಂಡು ನಾವು ಮತ್ತೊಬ್ರಿಗೆ ಹೇಳ್ಬೇಕು ಅನ್ನೋ ವಿಚಾರ ತಿಳಿಸಿ ನಾವು ಚಲೋ ಬಂದೈತಿ ಅಂದಿಂದನೇ ನಾವು ಹೋದ ವರ್ಷದಿಂದ ರೈತರಿಗೆ ಹೇಳಕತ್ತೀವಿ ರೀ. ರೈತರಿಗೆ ಅಲ್ಲಿ ತನಕ ನಾವು ಹೇಳಕ್ಕೆ ಹೋಗಿರಿ. ಯಾಕಂತಂದ್ರೆ ನೋಡ್ರಿ ಲುಕ್ಷಣ ಮಾಡಿಕೊಂಡು ರೈತರದ ಇದು ಮಾಡಬಾರ್ದು. ನಮಗೆ ಗೊತ್ತಾಗ್ಬೇಕು ಫಸ್ಟ್. ನಮಗೆ ಚಲೋ ಆಗೈತಿ ಅಂತಂದ್ರೆ ಇನ್ನೊಬ್ರು ಚಲೋ ಆಗಲಿ ಅನ್ನುವಂಥ ಇದು ನಮ್ಮದು ಇದ್ದಿದ್ದಕ್ಕೆ ನಾವು ಹೇಳಕತ್ತೀವಿ. ಈಗ ಯಾರು ರೈತರು ಬೇಕಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋದು ಅವ್ರಿಗೆ ಎಣ್ಣೆ ತರಿಸ್ಕೊಡೋ ವ್ಯವಸ್ಥೆ ಮಾಡ್ತೀರಿ? ಐತಿ ರೀ, ಎಲ್ಲ ವ್ಯವಸ್ಥೆ ಐತ್ರಿ. ಈಗ ನಿಮ್ಮ ಒಂದೊಂದು ಸಲ ಫೋನ್ ನಂಬರ್ ರಿಪೀಟ್ ಮಾಡ್ತೀರಿ? ತಗೋರಲ್ಲ ಹೇಳ್ರಿ. 866 ಹಾಂ ರೀ 05 21 950. ಇದನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ರೈತರು ಯಾರು ಬೇಕಂದ್ರೆ ದಯವಿಟ್ಟು ಅವ್ರು ತರಿಸ್ಕೊಡ್ರಿ. ಕೊಡ್ತೇವೆ. ಓಕೆ. ಕೊಡ್ತೇವೆ. ಈಗ ಇದು 1ನೇ ಸ್ಪ್ರೇ ಅಲ್ರಿ ಈಗ ಆಗಿರೋದು? ಹೌದ್ರಿ. ಈಗ ಫಸ್ಟ್ ರೀ ಇವತ್ತು 1ನೇ ಸ್ಪ್ರೇ. 1ನೇ ಸ್ಪ್ರೇ ಇದು ಇವತ್ತು 21 ದಿನಕ್ಕೆ ಹೊಡ್ಯಾಕತ್ತೀವಿ. 21ನೇ ದಿನಕ್ಕೆ 1ನೇ ಸ್ಪ್ರೇ ಬೀಜೋಪಚಾರ ಆದಮೇಲೆ. ಹೌದೌದ್ರಿ. ಬರೋಬ್ಬರ. ಇದು ಹೊಡೆದಾದ್ಮೇಲೆ ಇನ್ನೊಮ್ಮೆ ಬಂದು ವಿಡಿಯೋ ಮಾಡ್ಕೊತೇನೆ ರೀ. ನಾ ನೋಡ್ಕೊಂಡು ರೈತರಿಗೆ ಕರೆಕ್ಟಾಗಿ ಮಾಹಿತಿ ಕೊಡೋಣ್ರಿ ಇದ್ರ ಬಗ್ಗೆ. ಕೊಡ್ರಿ, ಅದನ್ನು ನೋಡ್ಕೊರಿ. ಆ ನಂತರ ನಾವು ಏನಾರ ಬಂದೈತೆ ಅಂದ್ರೂ ಅದಕ್ಕೆ ಮತ್ತೆ ನಾವು ಬೇರೆ ಬೇರೆ ಅವು ಪ್ರಾಡಕ್ಟ್ ಅದಾವು, ಅದನ್ನು ತಿಳಿಸಿ ಹೇಳಿ ಕೊಡಕ್ಕೆ ಅನುಕೂಲ ಐತ್ರಿ. ರೈತರಿಗೆ ಅನುಕೂಲ ಆಕತ್ರಿ. ಆಯ್ತು. ನಮ್ಮ ಚಾನಲ್ ಮುಖಾಂತರ ರೈತರಿಗೆ ಭಾಳ ನೀವು ಹೆಲ್ಪ್ಫುಲ್ ಮಾಹಿತಿ ಕೊಟ್ರಿ. ನಮ್ಮ ಚಾನಲ್ ಮುಖಾಂತರ ನಿಮ್ಗೆ ಧನ್ಯವಾದ ತಿಳಿಸ್ತಾರೆ. ಥ್ಯಾಂಕ್ಸ್ ರೀ.